ಮಾದಿಗ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಮಾನವತಾವಾದಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ದಲಿತ ಸೂರ್ಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಸರ್ವೋಚ್ಚ ನ್ಯಾಯಾಲಯ ನ್ಯಾಯಪೀಠಕ್ಕೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಪೀಠಕ್ಕೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಹರವಳ್ಳಿ ವೆಂಕಟೇಶ್ ಅಂತೇಳಿ ವಕೀಲರು ಮತ್ತು ಕರ್ನಾಟಕ ಮಾದಿಗ ದಂಡರದ ರಾಜ್ಯಾಧ್ಯಕ್ಷರು ಕಾನೂನು ಘಟಕ ಹಾಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಮಾನ್ಯರೇ, ಇತ್ತೀಚೆಗೆ ಅಂದರೆ ದಿನಾಂಕ 1/8/2024 ನಿನ್ನೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಏನೋ ಒಂದು ಐತಿಹಾಸಿಕವಾದ ಒಂದು ತೀರ್ಪನ್ನು ನೀಡಿದೆ. ಆ ತೀರ್ಪಿಗೆ ನಾವು ಇಡೀ ಮಾದಿಗ ಸಮುದಾಯದಿಂದ ಅವರಿಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ 1997ರಿಂದ ನಮ್ಮಲ್ಲಿ ಅನೇಕ ತೊಡಕುಗಳು ಉಂಟಾಗ್ತಾಯಿತ್ತು, ಏರುಪೇರುಗಳಾಗ್ತಾಯಿತ್ತು. ಕಾರಣ ಏನಂದರೆ, ಏನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ನೀಡತಕ್ಕಂಥ 15% ಮೀಸಲಾತಿಯನ್ನು ಸಮರ್ಪಕವಾಗಿ ಮಾದಿಗ ಮತ್ತು ಉಪಜಾತಿಗಳಿಗೆ ಪಕ್ವವಾಗಿ ಅವರಿಗೆ ರಿಸರ್ವೇಷನ್ನು ಸಾಮಾಜಿಕ ನ್ಯಾಯ ಅದು ಸಿಗ್ತಾ ಇಲ್ಲ ಅಂತೇಳಿ. ಸೊ ಅಂಬೇಡ್ಕರ್ ಆಶೆ ಏನಿತ್ತು, ಸಾಮಾಜಿಕ ನ್ಯಾಯ ಸರ್ವರಿಗೂ ಸಮಪಾಲು ಎನ್ನುವಂಥ ಆಶೆ ಏನಿತ್ತು ಅಂಬೇಡ್ಕರ್ ಅದು ನಮಗೆ ಸಿಗ್ತಿಲ್ಲ ಇಲ್ಲ ಅಂತೇಳಿ ನಮ್ಮದು ಒಂದು ಅನೇಕ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ. ಏನು ಒಳ ಮೀಸಲಾತಿಗೋಸ್ಕರ ನಾವು ಹೋರಾಟ ಮಾಡಿದ್ವಿ, ಆ ಒಂದು ಹಿನ್ನೆಲೆ ಚಾಚೂ ತಪ್ಪದೆ ಸುಮಾರು ವರ್ಷ ನಿರಂತರವಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮಾದಿಗ ಸಂಘಟನೆಗಳು ಕೂಡ ಸೇರಿ ಒಳ ಮೀಸಲಾತಿ ಬೇಕೇ ಬೇಕು, ಒಳ ಮೀಸಲಾತಿ ಇಲ್ಲದಿದ್ದರೆ ಮಾದಿಗ ಜನಾಂಗ ಬದುಕಲಿಕ್ಕೆ ಆಗೋದಿಲ್ಲ ಅಂತೇಳಿ ಹಲವಾರು ರೀತಿಯಲ್ಲಿ ನಾವು ಹೋರಾಟಗಳನ್ನು ಮಾಡ್ತಾಯಿದ್ವಿ. ಪಂಜಿನ ಮೆರವಣಿಗೆ ಇರ್ಬೋದು, ಹುಡುಗೋಸ್ ಚಳವಳಿ ಇರ್ಬೋದು, ಉರುಳು ಹೋರಾಟಗಳು ಇರ್ಬೋದು, ಹಲವಾರು ರೀತಿಯಲ್ಲಿ ನಾವು ಹೋರಾಟಗಳನ್ನು ಮಾಡ್ತಾ ಈಗ ನಮಗೆ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡು ನಮಗೆ ತೀರ್ಪನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ, ಸರ್ವೋಚ್ಚ ನ್ಯಾಯಾಲಯ. ಹಾಗಾಗಿ ಈ ಒಂದು ಏನು ನಮ್ಮ ಒಳ ಮೀಸಲಾತಿ ಬೇಕಂತೇಳಿ ಹೋರಾಟ ಮಾಡ್ತಕ್ಕಂಥ ಮಂದಕೃಷ್ಣ ಮಾದಿಗಣ್ಣನವರು ಕೂಡ ತೆಲಂಗಾಣದಲ್ಲಿ ಅವರು ಕೂಡ ನಮಗೆ ಈ ರಿಸರ್ವೇಷನಲ್ಲಿ ಒಳ ಮೀಸಲಾತಿ ಇಂಟರ್ನಲ್ ಇದೆ ಅಂತೇಳಿ ಹೇಳಿರ್ತಕ್ಕಂಥದ್ದು ಅವರು ನಮಗೆ 1994ರಲ್ಲಿ ಆಂಧ್ರದಲ್ಲಿ ಆಗ್ತದೆ, 1997ರಲ್ಲಿ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಬೇಕಂತೇಳಿ ಇಲ್ಲಿ ಹೋರಾಟವನ್ನು ಸ್ಟಾರ್ಟ್ ಮಾಡಿದೆ. ನಮ್ಮ ಸಂಸ್ಥಾಪಕರ ಅಧ್ಯಕ್ಷರಾದ ಎಂ ಶಂಕರಪ್ಪನವರು ನೇತೃತ್ವದಲ್ಲಿ ಕರ್ನಾಟಕ ಮಾದಿಗರ ಅಂತೇಳಿ ಒಂದು ಸಂಘಟನೆ ಮಾಡಿಕೊಂಡು ಮಾದಿಗರ ಪರವಾಗಿ ಹಲವಾರು ಕಾಲೋನಿಗೆ ಮಾದಿಗರ ಕಾಲೋನಿಗೆ ಹೋಗಿ ನಿಮಗೆ ರಿಸರ್ವೇಷನ್ನು ಒಳ ಮೀಸಲಾತಿ ನಿಮಗೆ ಬರದೇ ಇದ್ದರೆ ನೀವು ಉದ್ಧಾರ ಆಗೋದಿಲ್ಲ ಅಂತೇಳಿ ತಿಳಿಸಿ ಅವರನ್ನು ಎಬ್ಬಿಸಿ ಅವರು ಸಾಂಸಾರಿಕ ಜೀವನದಲ್ಲಿ ತೊಡಕುಗಳನ್ನು ಪಡೆದು ಮಗನನ್ನು ಕಳೆದುಕೊಂಡು ಹಲವಾರು ರೀತಿಯಲ್ಲಿ ನಮ್ಮಂಥ ಒಂದು ಮುಖಂಡರುಗಳನ್ನು ನಾಯಕರನ್ನು ಅವರು ತಯಾರು ಮಾಡಿ ಬಿಟ್ಟು ಇವತ್ತು ನಿಮ್ಮ ಏನು ರಿಸರ್ವೇಷನ್ ಇದನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಕ್ಕಂಥ ಇದು ಸಾಮಾಜಿಕ ನ್ಯಾಯವನ್ನು ಪಡೀರಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಎಂ ಶಂಕರಪ್ಪರು ಅವ್ರಿಗೂ ಕೂಡ ನಾವು ಕೃತಜ್ಞತೆ ತಿಳಿಸಲು ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಒಳ ಮೀಸಲಾತಿಗೆ ಕಾರಣಕರ್ತರಾದಂಥ ಎ. ನಾರಾಯಣಸ್ವಾಮಿ ಅವರು ಸ್ವಂತ ಖರ್ಚಿನಿಂದ ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಹಾಕಿಸಿ ಒಳ ಮೀಸಲಾತಿ ಬೇಕೇ ಬೇಕಂತೇಳಿ ಒಳ ಮೀಸಲಾತಿಗೆ ಅನುಕೂಲ ಮಾಡ್ತಕ್ಕಂಥ ನಾರಾಯಣಸ್ವಾಮಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಮತ್ತು ಅದೇ ರೀತಿ ರಾಜ್ಯ ಸಮಿತಿ ಪದಾಧಿಕಾರಿಗಳು, ಜಿಲ್ಲಾ ಸಮಿತಿ ಪದಾಧಿಕಾರಿಗಳು, ತಾಲೂಕು ಸಮಿತಿ ಪದಾಧಿಕಾರಿಗಳು ಎಲ್ಲ ನಮ್ಮ ಜಿಲ್ಲೆಯ ಮಾದಿಗ ಬಂಧುಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂಥ ಹೋರಾಟಗಳನ್ನು ಮಾಡ್ತಕ್ಕಂಥ ಎಲ್ಲ ನಮ್ಮ ಸಮುದಾಯ ಬಂಧುಗಳಿಗೆ ಅನೇಕ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಏನೋ ಒಂದು ಸಮುದಾಯದ ಸರ್ಕಾರದ ಒಂದು ಶಾಸಕರು ಮತ್ತು ಸಚಿವರಿದ್ದರು, ಎಚ್ ಆಂಜನೇಯ ಇರ್ಬೋದು, ಗೋವಿಂದ ಕಾರಜೋಳ ಇರ್ಬೋದು, ಕೆ.ಎಚ್. ಮುನಿಯಪ್ಪ ಇರ್ಬೋದು, ಅವರೆಲ್ಲರೂ ನಮಗೆ ನಮ್ಮ ಒಂದು ಸಮುದಾಯ ರಿಸರ್ವೇಷನ್ ಬರಬೇಕಂತ ಹೋರಾಟ ಮಾಡಿದ ಅವರು ನಮ್ಮ ಜೊತೆ ಕೊಡೋದಕ್ಕೆ ವಿಶೇಷವಾಗಿ ನಾವು ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಏನು ಸರ್ವೋಚ್ಚ ನ್ಯಾಯಾಲಯದಿಂದ ಬಂದಿರತಕ್ಕಂಥ ವರದಿಯನ್ನು ಕೇಂದ್ರ ಸರ್ಕಾರ ಕಳಿಸಿರ್ತಕ್ಕಂಥ ಒಂದು ಶಿಫಾರಸನ್ನು ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ, ಅದು ಅಮಲು ಮಾಡ್ಬೋದು ಅಂತ ಹೇಳಿದೆ. ರಾಜ್ಯ ಸರ್ಕಾರದಲ್ಲಿ ಆದಷ್ಟು ಬೇಗ ನಮಗೆ ಅನುವು ಮಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸ್ತಾ ಇದ್ದ ನಂಬಿಕೆ ಮೇಲೆ ನಾವೆಲ್ಲ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಏನು ಒಳ ಮೀಸಲಾತಿ ಕುರಿತು ಒಂದು ಆದೇಶವನ್ನು ಮಾಡಿದೆ, ಆ ಆದೇಶವನ್ನು ನಮ್ಮ ಸಮುದಾಯ ಪರವಾಗಿ ಸ್ವಾಗತಿಸ್ತಾ ಈ ಒಂದು ಆದೇಶ ಬರಬೇಕಾದ್ರೆ ಹಲವಾರು ನಾಯಕರ ಒಂದು ತ್ಯಾಗ ಬಲಿದಾನ ಇದರಲ್ಲಿ ಅಡಗಿದೆ ಅಂತ ಹೇಳ್ತಾ ಏನು
ಈ ಹೋರಾಟಕ್ಕೋಸ್ಕರ ಈ ಸಭೆಯಲ್ಲಿ ಪಾಲ್ಗೊಳ್ಳುವಾಗ ಕೆಲವಾರು ಮಂದಿ ಪ್ರಾಣಗಳನ್ನು ಕೂಡ ಆಕ್ಸಿಡೆಂಟಲ್ ಪ್ರಾಣಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಸಂತಾಪ ಸೂಚಿಸ್ತಾ ಏನು ಹೋರಾಟವನ್ನು ಮುಂಚೂಣಿಯಾಗಿ ನಮ್ಮ ಮಂದಕೃಷ್ಣ ಮಾದಿಗರವರು ಆಂಧ್ರದಲ್ಲಿ ಪ್ರಾರಂಭ ಮಾಡಿದಾಗ ಆವತ್ತು ಕಡಿಮೆ ಜನಸಂಖ್ಯೆ ಇದ್ದು ಇವತ್ತು ಎಮ್ಮರವಾಗಿ ಬೆಳೆದಂಥ ಈ ಒಂದು ಸಂಘಟನೆ ಸಂಘಟನೆಗೆ ಒಂದು ಒಳ್ಳೆಯ ಸಂದೇಶ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹಿಂದುಳಿದ ಶೋಷಿತ ಸಮುದಾಯದ ಪರ ಇದೆ ಅಂತೇಳ್ಬಿಟ್ಟು ಒಂದು ತೋರಿಸ್ಕೊಡ್ಬೇಕಂತೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ